ಹೆಂಗೆ RSS ಅವರು ಲೂಟಿ ಹೊಡೆದಿದ್ರು ಅದನ್ನು ನಿಮ್ಗೆ ಸಾಕ್ಷಿ ಸಮೇತ ಏನೋ ಒಂದು 15-20 ದಿನದಲ್ಲಿ ಕೊಡ್ತೀನಿ ನೋಡಿ, ಯಾವಾಗ ಗೊತ್ತಾಗ್ತದೆ ನಿಮ್ಗೆ ಇವ್ರು ಎಷ್ಟು ದೊಡ್ಡ ದರೋಡೆಕೋರರು ಅಂತ. ಎಲ್ಲ ವಿತ್ ಡಾಕ್ಯುಮೆಂಟ್ಸೇ ಕೊಡ್ತೀನಿ ನಾನು. ಸೊ ಅವ್ರು ಪಥಸಂಚಲನ ಮಾಡಲಿ, ಎವ್ರಿಬಡಿ ಈಸ್ ಫ್ರೀ ಟು ಡೂ ಇಟ್. ಸೀಕ್ ಪರ್ಮಿಷನ್, ಫಾಲೋ ದ ರೂಲ್ ಆಫ್ ದ ಲ್ಯಾಂಡ್. ಏನಾಯ್ತು ರೀ, 3 ಲಕ್ಷ ಜನ ಸೇರಿಸ್ತೀನಿ ಅಂದಿದ್ರಲ್ಲ, ಎಷ್ಟು ಜನ ಬಂದ್ರಿ ಈಗ? 300. ಅಶೋಕಣ್ಣ ಬಂದ್ರ? ಅಶೋಕಣ್ಣ ಬರ್ತೀನಿ ಅಂದಿದ್ರಲ್ಲ. ನಿಮ್ಮ ವಿಜೇಂದ್ರ ಅವ್ರು ಬಂದ್ರ? ಅವ್ರು ಬಿಡಿ, ಕಲಬುರ್ಗಿದಿಂದ ಹೋದ್ರ ಯಾರನ? ಇವಾಗೆಲ್ಲ ಈಗಲೇ ಹೇಳತ್ತೀನಿ ಅವರಿಗೆ, ದಯವಿಟ್ಟು ನಮ್ಮ ಮಾಧ್ಯಮ ಸ್ನೇಹಿತರು ಸ್ವಲ್ಪ ಎಚ್ಚೆತ್ಕೋಬೇಕು. ಅಲ್ಲಿ ಏನಾದರೂ ಹೆಚ್ಚು ಕಮ್ಮಿ ಆದರೆ ಅವರೇ ಜವಾಬ್ದಾರಿ. ಯಾಕಂದ್ರೆ ಇಲ್ಲಿಂದ ಯಾರು ಹೋಗೋಕ್ಕಾಗಲ್ಲ. ಅಲ್ಲಿ ಯಾರನ್ನ ಸಿಕ್ಬಿದ್ರೆ, ಕಲಬುರ್ಗಿದವ್ರು ಇರ್ಬೋದು, ಬೀದರ್ದವ್ರು ಇರ್ಬೋದು, ಯಾದಗಿರವ್ರು ಇರ್ಬೋದು, ಬೆಂಗಳೂರದವ್ರು ಇರ್ಬೋದು, ಸಿಕ್ಬಿದ್ರೆ ಇಟ್ ಈಸ್ ಅ ವೈಲೇಷನ್ ಆಫ್ ದ ಕೋರ್ಟ್ ಡೈರೆಕ್ಷನ್. ನೋಡಿ ಅವ್ರೇನು ಹೇಳಿದ್ರು, ಚಿತ್ತಾಪುರ್ನಲ್ಲಿ, ಕಲಬುರ್ಗಿನಲ್ಲಿ, ಬೆಂಗಳೂರಿನಲ್ಲಿ ನಾವು ಮಾಡ್ತಾ ಇದ್ದೀವಿ, ಇದು ಮಾಹಿತಿಗಾಗಿ ಅಂತ ಕೊಟ್ಟಿದ್ರು. ಮಾಹಿತಿ ಅಲ್ಲಪ್ಪ, ಅನುಮತಿ ಕೇಳಿ ಅಂತ ಕೇಳಿದ್ವಿ. ಅವ್ರ ಅನುಮತಿ ಕೇಳಲ್ಲ ಅಂದ್ರು. ಕೇಳಲ್ಲ ಅಂದ್ರೆ ಕೊಡಲ್ಲ ಅಂತ ಹೇಳಿದ್ವಿ. ಅದು ಕೋರ್ಟ್ ಅವ್ರು ಹೋಗಿದ್ದು, ನಾವಲ್ಲ. ಈಗ ಯಾರ ಪ್ರಕಾರ ಆಗ್ತಾ ಇದೆ? ಸರ್ಕಾರದ ಪ್ರಕಾರ ಆಗ್ತಾ ಇದೆ. ಪರ್ಮಿಷನ್ ಕೊಟ್ಟಿದ್ದು ಯಾರು? ನಾವು. ಎಷ್ಟು ಜನ ಇರ್ಬೇಕಂತ ಹೇಳಿದ್ ಯಾರು? ನಾವು. ಯಾವ ರೂಟ್ ಫಾಲೋ ಮಾಡ್ಬೇಕಂತ ಹೇಳಿದ್ ಯಾರು? ನಾವು. ಯಾರ್ಯಾರು ಇರಬೇಕು ಅಲ್ಲಿ ಅಂತ ಹೇಳಿದವ್ರು ಯಾರು? ನಾವು. ಮತ್ತೆ ಇದ್ರಲ್ಲಿ ಗೊಂದಲ ಏನಿದೆ? ನಾವು ಮಾಡಬೇಡಿ ಅಂತ ಎಲ್ಲಿ ಹೇಳಿದೀವಿ? ಅನುಮತಿ ಕೇಳ್ರಪ್ಪ ಅಂತ ಹೇಳಿದೀವಿ. ಈಗ ಪ್ರಾರಂಭ. ಈಗ ನೋಡಿ, ಮೋಹನ್ ಭಾಗವತ್ ಅವ್ರು ಖುದ್ದಾಗಿ ಬಂದು ಏನು ಹೇಳಿದ್ದಾರೆ? ನಾವು ಅನ್ರಿಜಿಸ್ಟರ್ಡ್ ಅಂತ ಹೇಳಿದ್ದಾರೆ. ಕರೆಕ್ಟಾ? ವಿ ಆರ್ ಅ ಬಾಡಿ ಆಫ್ ಇಂಡಿವಿಜುವಲ್ಸ್, ವಿ ಡು ನಾಟ್ ನೀಡ್ ಟು ರಿಜಿಸ್ಟರ್ ಅಂತ ಹೇಳಿದ್ದು ಯಾರು? ಯಾರು ಹೇಳ್ತಾ ಇರೋದು ಅವರು ರಿಜಿಸ್ಟ್ರೇಷನ್ ಆಗಬಾರ್ದು ಅಂತ? ಬ್ಯಾಂಗ್ಳೂರ್ ಕ್ಲಬ್ ಅಂತ ಕೇಳಿದ್ದೀರಾ? ಬಹಳ ಹಳೆಯ ಸಂಸ್ಥೆ. ದಟ್ ಈಸ್ ಆಲ್ಸೋ ಬಾಡಿ ಆಫ್ ಇಂಡಿವಿಜುವಲ್ಸ್ ಓನ್ಲಿ. ದೇ ಆರ್ ಆಲ್ಸೋ ರಿಜಿಸ್ಟರ್ಡ್. ಅವ್ರು ಹೇಳೋದು ಸಂವಿಧಾನನ? ಏನು ಸಂವಿಧಾನದಲ್ಲಿ ಏನಿದೆ ಅದು ಸಂವಿಧಾನನ? ಈಗ ಇನ್ನ ನಾನು ಹೇಳ್ತಾ ಇದ್ದೀನಲ್ಲ, ಇದೆಲ್ಲ ಮುಗಿಲಿ ನಿಮ್ದೆಲ್ಲ, ಬಿಹಾರು ಅವು ಇವೆಲ್ಲ. ಇವ್ರು ಹೆಂಗೆ ಇನ್ಕಮ್ ಟ್ಯಾಕ್ಸ್ ಅವಾಯ್ಡ್ ಮಾಡ್ತಾ ಇದ್ದಾರೆ ತೋರಿಸ್ತೀನಿ ನಿಮಗೆ. ಇವ್ರು ಯಾಕೆ ರಿಜಿಸ್ಟರ್ ಆಗ್ತಾ ಇಲ್ಲ ಅಂದ್ರೆ, ಇವ್ರದ್ದು ರಿಜಿಸ್ಟರ್ ಆಗ್ಬಿಟ್ರೆ ಇವ್ರು ಟ್ಯಾಕ್ಸ್ ಆಂಬಿಟಿಗೆ ಬರ್ತಾರೆ. ಇವರು ಸೊಸೈಟಿನಲ್ಲಿ ರಿಜಿಸ್ಟರ್ ಆಗಬೇಕು, ಕೋಆಪರೇಟಿವ್ನಲ್ಲಿ ರಿಜಿಸ್ಟರ್ ಆಗಬೇಕು, ಅಥವಾ ಅಸೋಸಿಯೇಷನ್ ಆಫ್ ಪೀಪಲ್ ಅಥವಾ ಬಾಡಿ ಆಫ್ ಇನ್ಸ್ಟಿಟ್ಯೂಷನ್ಸ್ ಅಲ್ಲಿ ರಿಜಿಸ್ಟರ್ ಆಗಿಬಿಟ್ರೆ, ಇವು ಯಾರು ಗುರು ದಕ್ಷಿಣ ಅಂತ ಹೇಳ್ತಾ ಇದಾರಲ್ಲ, ಆ ಗುರು ದಕ್ಷಿಣನೂ ಕೂಡ ಇದು ಆಗ್ಬೇಕು, ಆಡಿಟ್ ಆಗ್ಬೇಕಲ್ಲ. ಈಗ ನೀವೇ ಹೇಳಿ ಸರ್, ನೀವು ದೇವಸ್ಥಾನಕ್ಕೆ ಹೋಗ್ತೀರಾ, ಎಲ್ಲರೂ ಹೋಗ್ತೀರಾ ಅಂತ ಭಾವಿಸ್ತಾ ಇದ್ದೀನಿ. ನಿಮ್ಮ ಎಲ್ಲದರಲ್ಲೂ ಕಮ್ಮಿ ನಾನು ಒಬ್ಬನೇ ಹೋಗೋದು. ದೇಣಿಗೆ ಕೊಡ್ತೀರಾ ಇಲ್ಲ, ಹುಂಡಿಗೆ ಹಾಕ್ತಿರಲ್ಲ. ಹುಂಡಿಗೆ ಹಾಕಿದ್ರೆ ಕುಲಕರ್ಣಿ ಸಾಹೇಬ್ ಅದಕ್ಕೆ ಲಾಕ್ ಇರ್ತದಲ್ಲ, ಅದು ಯಾವಾಗ ತೆಗಿತಾರೆ ಲಾಕು? ವರ್ಷಕ್ಕೆ ಒಂದ್ಸರಿ ಅಥವಾ ಯಾವಾಗ ಅವರು ಮನವಿ ಮಾಡ್ಕೋತಾರೆ. ಆ ಲಾಕ್ ತೆಗೆದಾಗ ಯಾರು ಬರ್ತಾರೆ? ಅಧಿಕಾರಿಗಳು ಬರ್ತಾರೆ. AC ಇರ್ಬೋದು, ಅಲ್ಲಿ ಲೋಕಲ್ ಅಥಾರಿಟೀಸ್ ಇರ್ಬೋದು, ಬಂದ್ಬಿಟ್ಟು ಎಲ್ಲರ ಸಮ್ಮುಖದಲ್ಲಿ ಎಣಿಸ್ತಾರೆ. ಎಣಿಸ್ಬಿಟ್ಟು ಎಷ್ಟು ಬಂದಿದೆ ಅಂತ ಹೇಳ್ತಾರೆ. ಅದು ವಾಪಸ್ ಅವ್ರಿಗೆ ಕೊಡ್ತಾರೆ. ಹೌದಾ? ಅಸೆಸ್ ಆಗುತ್ತೆ, ದುಡ್ಡು ಎಷ್ಟು ಬಂದಿದೆ ಎಷ್ಟು. ಯಾವ ದೇಶದಲ್ಲಿ ದೇವ್ರಿಗೆ ಆಡಿಟ್ ಮಾಡ್ತೀರಾ, ದೇವ್ರಿಗೆ ಅಸೆಸ್ ಮಾಡ್ತೀರಾ, ದೇವರ ದೇಣಿಗೆ ಅಸೆಸ್ ಮಾಡ್ತೀರಾ, RSSಗೆ ಅಸೆಸ್ಮೆಂಟ್ ಇರೋದಿಲ್ವಾ? ಯಾರು ಹೇಳಿದ್ದು? ಅವ್ರು ಹೇಳಿದ್ದೆಲ್ಲ ನಾವು ಕೇಳ್ಕೊಂಡಿರ್ಬೇಕಾ? ಯಾವುದೋ ಒಂದು ಕೇಸ್ ರೆಫರ್ ಮಾಡಿದ್ರು. ಆ ಕೇಸ್ ಏನಿದೆ ಗೊತ್ತಾ? ಬಹುಶಃ ಯಾರೋ ಹಿಂಗೆ ಹೇಳೋಕೆ ಕೊಟ್ಟಿರ್ಬೇಕು, ಅದೇ ಓದಿರ್ಬೇಕು ಅವರು ಕೂಡ. ಎಲ್ಲಾನು ಕೂಡ ನಾನು ಹೇಳ್ದಂಗೆ ಕೊಡ್ತೀನಿ. ಇಲ್ಲಿ KKRDB ದುಡ್ಡು ಹೆಂಗೆ RSS ಅವರು ಲೂಟಿ ಹೊಡೆದಿದ್ರು ಅದನ್ನು ನಿಮ್ಗೆ ಸಾಕ್ಷಿ ಸಮೇತ ಏನೋ ಒಂದು 15-20 ದಿನದಲ್ಲಿ ಕೊಡ್ತೀನಿ ನೋಡಿ, ಯಾವಾಗ ಗೊತ್ತಾಗ್ತದೆ ನಿಮ್ಗೆ ಇವ್ರು ಎಷ್ಟು ದೊಡ್ಡ ದರೋಡೆಕೋರರು ಅಂತ. ಇವ್ರು ನೀವು ಹೇಳ್ತಾ ಇದ್ದೀರಲ್ಲ, ಮತ್ತೆ ಈಗ ಅಷ್ಟೊಂದೆಲ್ಲ ಹೇಳಿದ್ರಲ್ಲ, ಪ್ರವಚನ ನೀಡಿದ್ರಲ್ಲ 4 ತಾಸು 5 ತಾಸು, ಎಲ್ಲ ಬರೀ ಶುದ್ಧ ಸುಳ್ಳು. ನಿಮ್ಗೆಲ್ಲ ವಿತ್ ಡಾಕ್ಯುಮೆಂಟ್ಸೇ ಕೊಡ್ತೀನಿ ನಾನು. ಸೊ ಅವ್ರು ಪಥಸಂಚಲನ ಮಾಡಲಿ, ಎವ್ರಿಬಡಿ ಈಸ್ ಫ್ರೀ ಟು ಡೂ ಇಟ್. ಸೀಕ್ ಪರ್ಮಿಷನ್, ಫಾಲೋ ದ ರೂಲ್ ಆಫ್ ದ ಲ್ಯಾಂಡ್. ಏನಾಯ್ತು ರೀ, 3 ಲಕ್ಷ ಜನ ಸೇರಿಸ್ತೀನಿ ಅಂದಿದ್ರಲ್ಲ, ಎಷ್ಟು ಜನ ಬಂದ್ರಿ ಈಗ? 300. ಅಶೋಕಣ್ಣ ಬಂದ್ರ? ಅಶೋಕಣ್ಣ ಬರ್ತೀನಿ ಅಂದಿದ್ರಲ್ಲ. ನಿಮ್ಮ ವಿಜೇಂದ್ರ ಅವ್ರು ಬಂದ್ರ? ಅವ್ರು ಬಿಡಿ, ಕಲಬುರ್ಗಿದಿಂದ ಹೋದ್ರ ಯಾರನ? ಇವಾಗೆಲ್ಲ ಈಗಲೇ ಹೇಳತ್ತೀನಿ ಅವರಿಗೆ, ದಯವಿಟ್ಟು ನಮ್ಮ ಮಾಧ್ಯಮ ಸ್ನೇಹಿತರು ಸ್ವಲ್ಪ ಎಚ್ಚೆತ್ಕೋಬೇಕು. ಅಲ್ಲಿ ಏನಾದರೂ ಹೆಚ್ಚು ಕಮ್ಮಿ ಆದರೆ ಅವರೇ ಜವಾಬ್ದಾರಿ. ಯಾಕಂದ್ರೆ ಇಲ್ಲಿಂದ ಯಾರು ಹೋಗೋಕ್ಕಾಗಲ್ಲ. ಅಲ್ಲಿ ಯಾರನ್ನ ಸಿಕ್ಬಿದ್ರೆ, ಕಲಬುರ್ಗಿದವ್ರು ಇರ್ಬೋದು, ಬೀದರ್ದವ್ರು ಇರ್ಬೋದು, ಯಾದಗಿರವ್ರು ಇರ್ಬೋದು, ಬೆಂಗಳೂರದವ್ರು ಇರ್ಬೋದು, ಸಿಕ್ಬಿದ್ರೆ ಇಟ್ ಈಸ್ ಅ ವೈಲೇಷನ್ ಆಫ್ ದ ಕೋರ್ಟ್ ಡೈರೆಕ್ಷನ್.
ದೇಶಭಕ್ತರ ಅವರೇ ದೇಶಭಕ್ತರಂತನೂ ಅವರೇ ಹೇಳೋದಲ್ಲ, ಅವರೇ ಹೇಳೋದು. ಸಂಘರ್ಷ ಏನಿಲ್ಲ ಸರ್, ಅವ್ರು ತಾನೇ ಹೇಳಿದ್ದು ಈ ಡೇಟಿಗೆ ಮಾಡೇ ಮಾಡ್ತೀವಿ ಅಂತ ಹೇಳಿದ್ರು. ಯಾವ ಡೇಟ್ ಅದು? ಅಕ್ಟೋಬರ್ 4th ಯಾವಾಗ? ಯಾವಾಗ್ರಿ? ಅಕ್ಟೋಬರ್ 4th 8th ಯಾವಾಗ ಮಾಡ್ತೀನಿ ಅಂದಿದ್ರು ಸರ್. ಇವಾಗ ಯಾವ ಡೇಟು? ಈಗ ಯಾವ ಡೇಟು? November 16. ಮಂಜ್ ಮಾಡಿದ್ರೆ ನಾನು ಹುಟ್ಟು ತಬ್ಬಗೆ ಕೊಡಿಸ್ತಾ ಇದ್ದೆ ಅವರಿಗೆ. ಯಾವುದು ಸರ್? ನಿನ್ನೆ ಮುಖ್ಯಮಂತ್ರಿಗಳು ಬಹಳ ಸ್ಪಷ್ಟವಾಗಿ ಏನು ಹೇಳಿದ್ದಾರೆ ಹೇಳಿ? ಬರೀ ಮೀಡಿಯಾನಲ್ಲಿ ಇರೋದು, ನಾವು ಚರ್ಚೆ ಮಾಡಿಲ್ಲ ಅಂತ ಹೇಳಿದಾರಲ್ಲ. ಮತ್ತು ಸಿ ಎಂ ಹೇಳಿದ್ಮೇಲೆ ಪ್ರೆರಾಗೇಟಿವ್ ಆಫ್ ದ ಕ್ಯಾಬಿನೆಟ್ ಇಸ್ ಆಫ್ ದ ಚೀಫ್ ಮಿನಿಸ್ಟರ್ ಅಷ್ಟೇ. ಭೇಟಿ ಆಗಲಿ, ಅದಕ್ಕೇನಂತ. ಈಗ ನಾಳೆ ಪ್ರಧಾನಮಂತ್ರಿ ಅವರು ಅಪಾಯಿಂಟ್ಮೆಂಟ್ ಕೊಟ್ಟಿದ್ದಾರೆ. ಯಾವುದು ಕರ್ನಾಟಕ ಇದೆಲ್ಲ ನೀವು ಹೇಳ್ದಂಗೆ ಕಬ್ಬು ಬೆಳೆಗಾರರದು ಮತ್ತು ನಮ್ಮ ಜಲ್ ಜೀವನ್ ಮಿಷನ್ದು ಅವೆಲ್ಲ ಒಂದು 2-3 ವಿಚಾರಗಳನ್ನು 4-5 ವಿಚಾರಗಳನ್ನು ಮುಖ್ಯಮಂತ್ರಿಗಳ ಜೊತೆ ಚರ್ಚೆ ಮಾಡ್ತಾ ಇದ್ದಾರೆ, ಪ್ರಧಾನಮಂತ್ರಿಗಳ ಜೊತೆ ಚರ್ಚೆ ಮಾಡೋಕ್ಕೆ ಹೋಗ್ತಾ ಇದ್ದಾರೆ. ಹಾಗೆ ಖರ್ಗೆ ಸಾಹೇಬ್ರಿಗೆ ಕೂಡ ಬ್ರೀಫ್ ಮಾಡ್ತಾರೆ, ಕರ್ನಾಟಕದಲ್ಲಿ ಯಾವ ವಿಷಯಗಳನ್ನು ಪ್ರೈಮ್ ಮಿನಿಸ್ಟರಿಗೆ ಹೇಳ್ತೀವಿ ಅಂತ. ಆಮೇಲೆ ಸಹಜವಾಗಿ ಎಲ್ಲನೂ ಮಾತಾಡ್ತಾರೆ. ಏನೇ ಇದ್ರು ಸರ್, ಚೀಫ್ ಮಿನಿಸ್ಟರ್ ಆಫ್ ಕಾಂಗ್ರೆಸ್ ವಿಲ್ ಮೀಟ್ ದಿ ಕಾಂಗ್ರೆಸ್ ಪ್ರೆಸಿಡೆಂಟ್. ಅವ್ರು ಏನು ಮೋಹನ್ ಭಾಗವತಿಗೆ ಹೋಗಿ ರಿಪೋರ್ಟ್ ಕೊಡ್ತಾರೆ? ಎಷ್ಟು ಕಾಂಗ್ರೆಸ್ಸಿಗೆ ಹೇಳ್ಬೇಕಲ್ಲ, ಮೋಹನ್ ಭಾಗವತ್ ಅವ್ರಿಗೆ ಹೋಗಿ ಕೇಳ್ತಾರ? ಏನ್ರಿ? ಯಾರು? ಬಿಜೆಪಿ ಅವರು ಎಷ್ಟು ಸಂಖ್ಯೆ ಇದ್ದಾರೆ ಇಲ್ಲಿ? ಬಿಹಾರಿಂದ ವೋಟರ್ಸ್ ತರ್ತಾರೇನು? ಇದೇ ಆಯ್ತು. UP ನಲ್ಲಿ ಗೆದ್ವಿ, ಬಿಹಾರ್ನಲ್ಲಿ ಗೆದ್ವಿ, ಅಲ್ಲಿ ಡೆಲ್ಲಿನಲ್ಲಿ ಗೆದ್ವಿ. ಇಲ್ಲೇನಾಗ್ತಾ ಇದೆ ಅಪ್ಪ ನಿಮ್ಮ ಪರಿಸ್ಥಿತಿ? ಅದು ತಿಳ್ಕೊಳ್ಳಿ ಫಸ್ಟ್, ನಿಮ್ಮ ಮನೆ ನೋಡ್ಕೊಳ್ಳಿ. ಆಫ್ಟರ್ 2 years ಈಗ ಬಿಜೆಪಿ ಅಧ್ಯಕ್ಷರದ ಅವಧಿ ಮುಗ್ದಿದೆ, ಅದು ಚೇಂಜ್ ಆಗುತ್ತೆ ಹೊರತು ಬೇರೆದೇನಿಲ್ಲ. ಸರಿ ನೋಡಿ, ಇನ್ನ ದತ್ತಾಂಶಗಳು ಬರಲಿ ಇವರೇ. ನೋಡಿ, ಗೆಲುವು ಸೋಲು ಇಟ್ಸ್ ಪಾರ್ಟ್ ಆಫ್ ಪಾಲಿಟಿಕ್ಸ್. ದೆರ್ ಈಸ್ ನೋ ಏನೋ ಅದರಲ್ಲಿ ಯಾವುದೇ ರೀತಿಯಾದಂಥ ಇದು ಇಲ್ಲ, ನಾವು ಒಪ್ಕೋಬೇಕಾಗ್ತದೆ. ಆದರೆ ಈ ಫಲಿತಾಂಶ ಏನು ಬಂದಿದೆ ಅಲ್ಲ, ಸ್ಟ್ರೈಕ್ ರೇಟ್ ಆಫ್ 80%, 90%, ದಟ್ ಈಸ್ ನಾಟ್ ಬಿಲೀವೇಬಲ್ ಅಂತ ಇರೋದು. ಇಷ್ಟೊಂದು ಆ್ಯಂಟಿ ಇನ್ಕಂಬನ್ಸಿ ಇರ್ಬೋದು, ಬೇರೆ ಬೇರೆ ರೀತಿಯಾದಂಥ ಇಶ್ಯೂಸ್ ಇರ್ಬೋದು, ಅದ್ರ ಮೇಲೆ ಅಷ್ಟೆಲ್ಲ ಇದ್ರೂ ಕೂಡ ಇವ್ರು ಇಷ್ಟು ಬರೋದು ನನಗೆ ವೈಯಕ್ತಿಕವಾಗಿ ನಂಬಿಕೆ ಇಲ್ಲ. ನೋಡಿ, ಸೋಲು ಒಪ್ಕೊಂಡಿದೀವಲ್ಲ ಸರ್. ಖರ್ಗೆ ಸಾಹೇಬ್ರು ಸೋತಿದ್ದಾರೆ, ಒಪ್ಪಿಲ್ವಾ ನಾವು? ಈ ಡಿಫ್ರೆನ್ಸ್ ಹೇಳ್ತಾ ಇರೋದು. ಸಿ ಐ ಆಮ್ ನಾಟ್, ಈಗ ನಾವು ಸ್ವಲ್ಪದ್ರಲ್ಲಿ ಸೋತಿದ್ರೆ ಐ ಅಂಡರ್ಸ್ಟ್ಯಾಂಡ್. ಈ ವ್ಯತ್ಯಾಸ ಏನಿದೆ ಅಲ್ಲ, ಐ ಆಮ್ ನಾಟ್ ಏಬಲ್ ಟು ಅಂಡರ್ಸ್ಟ್ಯಾಂಡ್. ದತ್ತಾಂಶಗಳು ಬರಲಿ, ಅದಾದ್ಮೇಲೆ ಹೇಳ್ತೀವಿ. ಈಗ ಮಹದೇವಪುರದಲ್ಲಿ ಏನಾಯ್ತು? ಫರ್ಗೆಟ್ ಮಹದೇವಪುರ ಸರ್, ಇಲ್ಲಿ ನಮ್ಮ ಜಿಲ್ಲೆನಲ್ಲಿ ಏನಾಯ್ತು? ಆಳಂದು 6,000 ಜನರಿಗೆ ಇವ್ರು ಡಿಲೀಟ್ ಮಾಡಬೇಕಾದ್ರೆ ಬರೀ ಓನ್ಲಿ 24 ಪೀಪಲ್ ಆರ್ ಜೆನ್ಯೂನ್. ಪ್ರೂವ್ ಆಗಿದೆಯಾ? ಅದು ಅರೆಸ್ಟ್ ಆಗಿದೆಯಾ? SIT ರಿಪೋರ್ಟ್ ಬರುತ್ತೆ, ಅವಾಗ ನಿಮಗೆ ಗೊತ್ತಾಗುತ್ತೆ. ನಾವು ಬಿಹಾರ್ದು ಮಾತಾಡೋದು ಬಿಟ್ಬಿಡಿ, ಆಳಂದಲ್ಲಿ ಏನು ನಡೀತು, ಮಹದೇವಪುರದಲ್ಲಿ ಏನು ನಡೀತು, ಇವೆಲ್ಲಗಳು ನಾವು ಸಾಕ್ಷಿ ಸಮೇತ ನಾವು ಕೊಡ್ತೀವಿ. ಅವಾಗ ನೀವೇ ಆಲೋಚನೆ ಮಾಡಿ ಏನೇನು ಆಗ್ತಾ ಇದೆ ಇದರಲ್ಲಿ. ಎಲೆಕ್ಷನ್ ಕಮಿಷನ್ ಪಾತ್ರ ಎಷ್ಟಿದೆ? ಅಲ್ಲಿ ತೆಲಂಗಾಣನಲ್ಲಿ ರೈತ ಬಂಧು ಸ್ಕೀಮನ್ನು ನಾವು ಅವ್ರು ಕೊಡಬೇಕು ಅಂದಾಗ ಮಾಡೆಲ್ ಕೋಡ್ ಆಫ್ ಕಾಂಡಕ್ಟ್ ಇದೆ ಅಂದ್ಬಿಟ್ಟು ನಿಲ್ಲಿಸ್ತಾರೆ. ತಮಿಳುನಾಡಿನಲ್ಲಿ ನಿಲ್ಲಿಸ್ತಾರೆ. ಇಲ್ಲಿ ನವೆಂಬರ್ 7ನೇ ತಾರೀಕು ಚುನಾವಣೆ ಇದ್ರು ಅಪ್ ಟು ಅಕ್ಟೋಬರ್ 30th ಅದು ಮುಖ್ಯಮಂತ್ರಿ ಮಹಿಳಾ ರೋಜ್ಗಾರ್ ಯೋಜನೆದು ಬಿಡುಗಡೆ ಮಾಡ್ತಾರೆ. 10,000 14,000 ಕೋಟಿ ಸ್ವಾಮಿ, ಸುಮಾರು 1,20,00,000 ಮಹಿಳೆಯರಿಗೆ ಜಸ್ಟ್ 1 week ಬಿಫೋರ್ ಎಲೆಕ್ಷನ್ ಕೊಡ್ತಾರೆ. ಅಂದ್ರೆ ಎಲೆಕ್ಷನ್ ಕಮಿಷನ್ ಅವ್ರೇನು ಕತೆ ಕಾಯ್ತಾ ಇದ್ರ? ಈಗ ತೆಲಂಗಾಣಗೆ ಒಂದು ರೂಲು, ತಮಿಳ್ನಾಡಿಗೆ ಒಂದು ರೂಲು, ಬಿಹಾರಿಗೆ ಒಂದು ರೂಲಾ? ಇಷ್ಟೇ. ನನಗೆ ಆಶ್ಚರ್ಯ ಏನಂದ್ರೆ, ನಿಮ್ಮ ವಿರೋಧ ಪಕ್ಷದವ್ರು ಇರ್ಬೋದು, RSS ಅವ್ರು ಇರ್ಬೋದು, ಜನರ ಸಮಸ್ಯೆ ಯಾವಾಗ ತಗೋತಾರೆ ಸರ್? ರಾಹುಲ್ ಗಾಂಧಿ, ಐರನ್ ಲೆಗೋ, ಪ್ರಿಯಾಂಕಾ ಗಾಂಧಿ ಅವ್ರ ಬಗ್ಗೆ, ಸಿದ್ದರಾಮಯ್ಯ ಅವ್ರ ಬಗ್ಗೆ ಇಷ್ಟೇನಾ? FRP ಬಗ್ಗೆ ಧ್ವನಿ ಎತ್ತದ್ ಕೇಳಿದ್ದೀರಾ? ಇಷ್ಟೆಲ್ಲ ರೈತರ ಪ್ರತಿಭಟನೆ ಬಂದಿದೆ. ಯಾವತ್ತನ ಒಬ್ಬ RSS ಕಾರ್ಯಕರ್ತ ಗಣವೇಶ ಹಾಕೊಂಡು ರೈತರ ಕಣ್ಣೀರು ವರ್ಷದ್ ನೋಡಿದ್ದೀರಾ ಸರ್? ತಾವು ನೋಡಿದ್ದೀರಾ? ಯಾವ್ದ್ರಿ?
ಎಲ್ಲಾರ ಮಲ್ಕೊಳ್ರಪ್ಪ, ನನಗೇನು ಮಾಡೋದು. ಒಂದು ಮೆಗಾ ಪ್ರಾಜೆಕ್ಟ್ ನಡೀತಾ ಇದೆ, LNT ನಿರಂತರ ನೀರು, ಅದ್ರ ಬಗ್ಗೆ ಏನಾಗ್ತದೆ ಗೊತ್ತಾಗ್ತಾ ಇಲ್ಲ. ಒಂದು ಎರಡನೇದೇನಂದ್ರೆ ಈ ಎಕ್ಸಿಸ್ಟಿಂಗ್ ಕಾರ್ಪೊರೇಷನ್ ಲೈನ್ಗಳಿಗೂ ಅವರು ಮೀಟರ್ ಹಾಕ್ತಾ ಇದ್ದಾರೆ. ಈಗ ಅದನ್ನ ಮೊನ್ನೆ 2 weeks ಬ್ಯಾಕ್ ಇದ್ರ ಬಗ್ಗೆ ನಾವು ಮೀಟಿಂಗ್ ಮಾಡಿದ್ವಿ. LNT ಅವ್ರ ಮುಖ್ಯಸ್ಥರೇ ಬಂದಿದ್ರು. ಈಗ ಒಂದು ಸಮಸ್ಯೆ, ಒಂದು ಅವ್ರದ್ದು ಲೇಬರ್ದು ಕಂಟಿನ್ಯೂಡ್ ಇದೆ, ಸ್ವಲ್ಪ ಜಾಸ್ತಿ ಮಾಡಿದ್ದಾರೆ. ಬಟ್ ಇನ್ನೇನೋ ಮತ್ತೇನೋ 300 ಜನಕ್ಕೆ ತೆಗಿಬೇಕು, ಅದೇನೇನೋ ಮಾಡಿದ್ದಾರೆ. ಅದನ್ನು ಪರಿಶೀಲನೆ ಮಾಡ್ತೀನಿ. ಅದನ್ನು 103 ಈಗ ಇಲ್ಲ, ಅದು ಜೋಡಣೆ ಏನೋ ಮಾಡಿದ್ದಾರೆ ಅಂತ ಹೇಳಿದರೆ ಮೊನ್ನೆ ಯಾರೋ ನಮ್ಗೆ ಹೇಳ್ತಾ ಇದ್ರು. ಐ ವಿಲ್ ಇವ್ಯಾಲ್ಯೂಯೇಟ್ ದಟ್ ಟೆಕ್ನಿಕಲಿ ಆ್ಯಂಡ್ ಕಮ್ ಬ್ಯಾಕ್ ಟು ಯು ಸರ್. ಅವ್ರು ಸರ್ವಿಸ್ ಕೊಟ್ಟೆ ಹಾಕಬೇಕು. ದಟ್ ಈಸ್ ವಾಟ್ ಇಸ್ ದ ಅಗ್ರಿಮೆಂಟ್. ಅದನ್ನು ನಾನು ಪರಿಶೀಲನೆ ಮಾಡಿ ನಾನು ಹೇಳ್ತೀನಿ ಸರ್. ನನಗೆ ಆ್ಯಕ್ಚುಲಿ ಟೆಕ್ನಿಕಲಿ ನನಗೆ ಸಂಪೂರ್ಣ ಮಾಹಿತಿ ಇಲ್ಲ ಅದ್ರ ಬಗ್ಗೆ. ಒಂದು 3 days ಮುಂಚೆ ನನಗೆ ಹೇಳಿದರು. ನಾನು ಅಲ್ಲಿ ಬಂದು ಮುಂದಿನ ವಾರ ಮೀಟಿಂಗ್ ಮಾಡಿ ಅಲ್ಲಿ ತಮ್ಗೆ ತಿಳಿಸ್ತೀನಿ ಅದ್ರ ಬಗ್ಗೆ ಹೆಚ್ಚಾಗಿ. ಥ್ಯಾಂಕ್ ಯು ಸರ್.